press the bell icon on the YouTube app and never miss another update. Welcome students. Today we are going to learn page number 11, third main. Okay. ಈ ಥರ ಕ್ವಶನ್ ಏನಿದೆ ಅಂದರೆ ಡಿವೈಡ್ ದ ಫಾಲೋಯಿಂಗ್ ಆ್ಯಂಡ್ ಕಲರ್ ದ ಆನ್ಸರ್ ಗಿವನ್ ಇನ್ ದ ಪಿಕ್ಚರ್ ವಿತ್ ಎನಿ ಒನ್ ಕಲರ್ ತಗೊಂಡು ನಮಗೆ ಏನು ಆನ್ಸರ್ ಡಿವೈಡ್ ಮಾಡಿ ಆದಮೇಲೆ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ಅದನ್ನು ಡಿವೈಡ್ ಮಾಡಿ ಆದಮೇಲೆ ಯಾವುದೇ ಒಂದು ಕಲರ್ ತಗೊಂಡು ನಾವೇನು ಮಾಡಬೇಕಾಗಿದೆ, ನಿಮ್ಮ ಕ್ರೇಯಾನ್ಸ್ ಆಗಿರ್ಬೋದು, ಸ್ಕೆಚ್ ಪೆನ್ ಆಗಿರ್ಬೋದು ತಗೊಂಡು ಒಂದೇ ಒಂದು ಕಲರ್ ತಗೋಬೇಕು. ಸೊ ಯಾವ ಆನ್ಸರ್ ಬರುತ್ತೋ ಆ ಆನ್ಸರನ್ನು ನಾವು ಏನು ಮಾಡಬೇಕು, ಆ ಕಲರನ್ನು ಹಾಕಬೇಕು. ಓಕೆ, ಇದ್ರಲ್ಲಿ ಹಾಕಬೇಕಾಗಿದೆ. ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಡಿವೈಡೆಡ್ ಬೈ 2 ಅಂತ ಕೇಳಿದ್ದಾರೆ. 6 ಡಿವೈಡೆಡ್ ಬೈ 2 ಅಂತ ಕೇಳಿದ್ದಾರೆ. 6ನ್ನು ನಾನು ಡಿವಿಡೆಂಡ್ ಪ್ಲೇಸಲ್ಲಿ ಬರ್ಕೊಂಡಿದ್ದೀನಿ. 6ನ್ನು ನಾನು ಡಿವಿಡೆಂಡ್ ಪ್ಲೇಸಲ್ಲಿ ಬರ್ಕೊಂಡಿದ್ದೀನಿ. 6ನ ಡಿವಿಡೆಂಡ್ ಪ್ಲೇಸಲ್ಲಿ ಬರೆದಾದ್ಮೇಲೆ 2ನ ಡಿವಿಸರ್ ಪ್ಲೇಸಲ್ಲಿ ಬರ್ಕೊತಾ ಇದ್ದೀನಿ. ಓಕೆ, ಸೊ ಈಗ ಯಾವ ಟೇಬಲ್ನ ನಾವು ಮಲ್ಟಿಪ್ಲಿಕೇಶನ್ ಟೇಬಲ್ ಯೂಸ್ ಮಾಡ್ತಾ ಇದ್ದೀವಿ, ಯಾವ ಮಲ್ಟಿಪ್ಲಿಕೇಶನ್ ಟೇಬಲ್ ಯೂಸ್ ಮಾಡ್ತೀವಿ, 2 ಅಲ್ವಾ. ಸೊ 6 ಯಾವಾಗ ಬರುತ್ತೆ, ಎಷ್ಟು ಟೈಮು ಮಲ್ಟಿಪ್ಲೈ ಮಾಡಿದಾಗ ನಮಗೆ 6 ಬರುತ್ತೆ. ಸೊ 3 ಟೈಮ್ ಅಲ್ವಾ. 2 3s ಏನಾಗುತ್ತೆ 6, 2 3s 6 ಆಗುತ್ತೆ. ಸೊ 2 1s 2, 2 2s 4, 2 3s 6. ಓಕೆ, 2ನ 3 ಟೈಮು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನು ಬರುತ್ತೆ, 6 ಬರುತ್ತೆ. ಓಕೆ, ಸೊ 2 3s ಏನಾಗುತ್ತೆ, 2 3s 6 ಆಗುತ್ತೆ. ಓಕೆ, 6 - 6 is 0. ಓಕೆ, ಆನ್ಸರ್ 3 ಬಂದಿದೆ. ಓಕೆ, ಕ್ವೋಷಂಟ್ ಏನು ಬಂದಿದೆ, 3 ಬಂದಿದೆ. ಸೊ ನಾನು ಈ ಪಿಂಕ್ ಕಲರು, ಈ ಪರ್ಪಲ್ ಕಲರ್ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಸೊ 3 ಆನ್ಸರ್ ಬಂದಿದೆ ಅಲ್ವಾ. ಸೊ 3 ಎಲ್ಲಿದೆ, ಇಲ್ಲಿ ಹುಡುಕಬೇಕು. ಎಲ್ಲಿದೆ 3, ಇಲ್ಲಿದೆ ಅಲ್ವಾ. 3 ಎಲ್ಲಿದೆ, ಇಲ್ಲಿದೆ. ಸೊ ಇದನ್ನು ನಾನು ಕಲರ್ ಮಾಡ್ತಾ ಇದ್ದೀನಿ. ಸೊ ನೀವು ಕಲರ್ ಮಾಡಬೇಕು. ಈ ಥರ ಕಲರ್ ಮಾಡಬೇಕು. ಓಕೆ, 3 ಇಲ್ಲಿದೆ. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ 60 ಡಿವೈಡೆಡ್ ಬೈ 10 ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ, 60 ಡಿವೈಡೆಡ್ ಬೈ 10 ಅಂತ ಕೇಳಿದ್ದಾರೆ. ಸೊ 60ನ ನಾನು ಡಿವಿಡೆಂಡ್ ಪ್ಲೇಸಲ್ಲಿ ಬರ್ಕೊಳ್ತಾ ಇದ್ದೀನಿ, 10ನ್ನು ಡಿವಿಸರ್ ಪ್ಲೇಸಲ್ಲಿ ಬರೀತಾ ಇದ್ದೀನಿ. ಸೊ 10 ಟೇಬಲ್ನ ಏನು ಮಾಡಬೇಕು, 10 ಮಲ್ಟಿಪ್ಲಿಕೇಶನ್ ಟೇಬಲ್ನ ಯೂಸ್ ಮಾಡ್ತಾ ಇದ್ದೀವಿ. 10 1s 10, 10 2s 20, 10 3s 30, 10 4s 40, 10 5s 50, 10 6s 60 ಅಲ್ವಾ. 10 6 ಏನಾಗುತ್ತೆ, 60 ಆಗುತ್ತೆ. 10 6 ಏನಾಗುತ್ತೆ, 60 ಆಗುತ್ತೆ. ಸೊ 6 10s ಏನಾಗುತ್ತೆ, 60. ಓಕೆ, 6 10s 60. ಓಕೆ, ಮೈನಸ್ 0 - 0 0, 6 - 6 0. ಓಕೆ, 6 ನಮಗೆ ಏನು ಬಂದಿದೆ, ಆನ್ಸರ್ ಬಂದಿದೆ. ಓಕೆ, 6 10s 60 ಗೊತ್ತಿದೆ ಅಲ್ವಾ ನಿಮಗೆ ಡಿವೈಡ್ ಮಾಡೋದು. ಸೊ 6 10s ಏನಾಗುತ್ತೆ, 60 ಆಗುತ್ತೆ. 6 10s 60, 0 - 0 0, 6 - 6 0. ಓಕೆ, 6 ಆನ್ಸರ್ ಏನಿದೆ, 6 ಇದೆ. ಆ ಕಲರ್ ಪೆನ್ಸಿಲ್ ತಗೊಂಡು 6ಗೆ ನಾವೇನು ಮಾಡಬೇಕಾಗಿದೆ, ಕಲರ್ ಮಾಡಬೇಕಾಗಿದೆ. ಸೊ ಕಲರ್ ಈ ಥರ ಕಲರ್ ಮಾಡಿದೆ. ಓಕೆನಾ. ಸೊ
So next, third question. Third question ಏನು 49 divided by 7. Okay, 49 7 ಇದೆ. ಓಕೆ, 7 ಮಲ್ಟಿಪ್ಲಿಕೇಶನ್ ಟೇಬಲಲ್ಲಿ 7ನ ಎಷ್ಟು ಟೈಮು ಮಲ್ಟಿಪ್ಲೈ ಮಾಡಿದಾಗ ನಮಗೆ 49 ಬರುತ್ತೆ. 7 7s 49. ಓಕೆ, 7 6 ಏನಾಗುತ್ತೆ 42 ಆಗುತ್ತೆ ಅಲ್ವಾ. 7 6 ಏನಾಗುತ್ತೆ 42 ಆಗುತ್ತೆ. 7 7s 49. ಓಕೆ, 7 7s ಏನಾಗುತ್ತೆ 49 ಆಗುತ್ತೆ. 7 7s 49. ಓಕೆ, ಅರ್ಥ ಆಗ್ತದಲ್ಲ. ಓಕೆ, ಸೊ 7 7s 49 minus 9 minus 9 0, 4 minus 4 0. Okay, so 7 is the answer. Okay, 7 is the answer. So 7 ಎಲ್ಲಿದೆ ಹುಡುಕಿ, ಇಲ್ಲಿದೆ ಅಲ್ವಾ. ಸೊ ಇದಕ್ಕೆ ನಾವು ಕಲರ್ ಮಾಡಿ. ಓಕೆ, ಇದು 6 ಅಲ್ವಾ, ಇದು 7. ನೆಕ್ಸ್ಟ್ ಕ್ವಶನ್. Fourth question, 8 divided by 8. Okay, ಸೊ 8ನ ಇಲ್ಲಿ ಡಿವಿಡೆಂಡ್ ಪ್ಲೇಸಿಗೆ ಬರೀತೀನಿ. ಓಕೆ, 8ನ ಡಿವಿಸರ್ ಪ್ಲೇಸಿಗೆ ಬರೀತೀನಿ. ಓಕೆ, ಸೊ ಈಗ 8 ಟೇಬಲಲ್ಲಿ ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ 8 ಬರುತ್ತೆ, 1 ಟೈಮಿಗೆ ಬಂದುಬಿಡುತ್ತೆ ಅಲ್ವಾ. 8 1s 8. ಸೊ 8 1s 8 ಬಂದೇ ಬಿಡ್ತಲ್ವಾ. 8 1s 8. ಸೊ 8 1s 8 minus 8 minus 8 0. 1 is the answer. ಆನ್ಸರ್ ಏನಾಗಿದೆ 1 ಆಗಿದೆ. 1 ಎಲ್ಲಿದೆ ಹುಡುಕಿ, ಇದರಲ್ಲಿ ಇಲ್ಲಿದೆ ಅಲ್ವಾ. ಸೊ ಇಲ್ಲಿ ನಾನು ಕಲರ್ ಮಾಡ್ತಾ ಇದ್ದೀನಿ. One. Okay, 1. Next, fifth question. Fifth question ಏನಿದೆ, ಫಿಫ್ತ್ ಕ್ವಶನ್ ಏನಿದೆ 20 divided by 5. ಓಕೆ, 20 divided by 5. ಫಿಫ್ತ್ ಕ್ವಶನ್ 20 divided by 5. ಓಕೆ, 20 ಇಲ್ಲಿದೆ. 5ನ ಡಿವಿಸರ್ ಪ್ಲೇಸಿಗೆ ಬರ್ಕೋಬೇಕು ಅಲ್ವಾ. ಯಾವ ಟೇಬಲ್ಲು, ಯಾವ ಮಲ್ಟಿಪ್ಲಿಕೇಶನ್ ಟೇಬಲ್ ಯೂಸ್ ಮಾಡಬೇಕು ನಾವು, ಯಾವ ಮಲ್ಟಿಪ್ಲಿಕೇಶನ್ ಟೇಬಲ್ಲು. ಸೊ 5 ಅಲ್ವಾ, ಅಲ್ಲಿ ಡಿವಿಸರ್ ಪ್ಲೇಸಲ್ಲಿ ಏನಿದೆ 5 ಅಲ್ವಾ. ಡಿವಿಸರ್ ಪ್ಲೇಸಲ್ಲಿ 5 ಇದ್ದರೆ 5 ಮಲ್ಟಿಪ್ಲಿಕೇಶನ್ ಟೇಬಲ್ನ ಯೂಸ್ ಮಾಡಬೇಕು. 5 1s 5, 5 2s 10, 5 3s 15, 5 4s ಏನಾಗುತ್ತೆ 20 ಆಗುತ್ತೆ. ಓಕೆ, 4s ಅಂದರೆ 4 ಟೈಮ್, 5 4s ಏನಾಗುತ್ತೆ 20 ಆಗುತ್ತೆ. ಸೊ 5 4s 20. ಓಕೆ, 5 4s 20 minus 0 minus 0 0, 2 minus 2 0. ಓಕೆ, ಆನ್ಸರ್ ಏನಾಗಿದೆ 4. ಓಕೆ, 4 ಎಲ್ಲಿದೆ, ಇಲ್ಲಿ 4 ಇಲ್ಲಿದೆ ಅಲ್ವಾ. ಸೊ ಇಲ್ಲಿ ಇದನ್ನು ಕಲರ್ ಮಾಡೋದು. ಓಕೆ, ನೆಕ್ಸ್ಟ್ ಸಿಕ್ಸ್ತ್ one.
ಸಿಕ್ಸ್ತ್ ಒನ್ ಕ್ವಶನ್ ಏನಿದೆ 18 ಡಿವೈಡೆಡ್ ಬೈ 9. ಓಕೆ, 18 ಡಿವೈಡೆಡ್ ಬೈ 9 ಇದೆ. ಇದನ್ನು ನೀವೇ ಮಾಡಿ ಹೇಳಿ. ಸೊ 18 ಇದೆ, 18 ಇಸ್ ಡಿವಿಡೆಂಡ್ ಪ್ಲೇಸಲ್ಲಿ ಬರೆದಿದ್ದೀನಿ. 9ನ ಏನು ಮಾಡಿದ್ದೀನಿ, ಡಿವಿಸರ್ ಪ್ಲೇಸಲ್ಲಿ ಬರೆದಿದ್ದೀನಿ. 18ನ ಡಿವೈಡೆಂಡ್ ಪ್ಲೇಸಲ್ಲಿ ಬರೆದಿದ್ದೀನಿ. 9ನ ಡಿವಿಸರ್ ಪ್ಲೇಸಲ್ಲಿ ಬರೆದಿದ್ದೀನಿ. ಈಗ ಏನಾಗುತ್ತೆ, ಎಷ್ಟು ಟೈಮ್ಸ್ಗೆ ಮಲ್ಟಿಪ್ಲೈ ಆಗುತ್ತೆ 9, ನಮಗೆ 18 ಬರಬೇಕು ಆನ್ಸರು. ಸೊ 9 1s 9, 9 2s 18, 9 1s 9, 9 2s ಏನಾಗುತ್ತೆ 18 ಆಗುತ್ತೆ. 9 2s 18 ಆಗುತ್ತೆ. ಓಕೆ, ಮೈನಸ್ 8 minus 8 0, 1 minus 1 0. ಓಕೆ, 9 2s 18 ಬಂತು. 2 ಎಲ್ಲಿದೆ ಹುಡುಕಿ, ಇಲ್ಲಿ 2 ಇಲ್ಲಿದೆ ಅಲ್ವಾ. ಸೊ 2 ಇಲ್ಲಿದೆ. ಸೊ ಇದಕ್ಕೆ ನಾವು ಕಲರ್ ಮಾಡಬೇಕು. ಇಲ್ಲಿದೆ. ಓಕೆ, ನೆಕ್ಸ್ಟ್ 7th ಒನ್ ಕ್ವಶನ್. ಫೈವ್ ಡಿವೈಡೆಡ್ ಬೈ 1. ಓಕೆ, 5 ಡಿವೈಡೆಡ್ ಬೈ 1 ಇದೆ. ಸೊ 5ನ 1 ಜೊತೆಗೆ ನಾವು ಡಿವೈಡ್ ಮಾಡಬೇಕಾಗಿದೆ. ಸೊ ಡಿವಿಡೆಂಟ್ ಏನಾಗುತ್ತೆ, ಇಲ್ಲಿ 5 ಆಗುತ್ತೆ. ಸೊ ಡಿವಿಸರ್ ಏನಾಗುತ್ತೆ 1 ಆಗುತ್ತೆ. ಓಕೆ, ಸೊ 5 ಇಸ್ ಅ ಡಿವಿಡೆಂಟ್, 1 ಇಸ್ ಅ ಡಿವಿಸರ್. ಯಾವ ಮಲ್ಟಿಪ್ಲಿಕೇಶನ್ ಟೇಬಲ್ಲು, 1 ಮಲ್ಟಿಪ್ಲಿಕೇಶನ್ ಟೇಬಲ್ನ ಯೂಸ್ ಮಾಡಬೇಕು. 1 1s 1, 1 2s 2, 1 3s 3, 1 4s 4, 1 5s 5 ಆಗುತ್ತೆ. 1 5s 5. ಸೊ ಮೈನಸ್ 5 minus 5 0. ಓಕೆ, ಆನ್ಸರ್ ಏನು, ಕೋಶಂಟ್ ಏನು, ಕೋಶಂಟ್ ಏನು ಬಂದಿದೆ, ಕೋಶಂಟು 5 ಬಂದಿದೆ. ಸೊ ರಿಮೈಂಡರ್ ಈಸ್ 0. ಸೊ ನಮಗೆ ಇದು ಕೋಶಂಟ್ ಇಸ್ ಆನ್ಸರ್ ಅಲ್ವಾ, ಕೋಶಂಟ್ ಇಸ್ ದ ಆನ್ಸರ್. ಸೊ 5 ಎಲ್ಲಿದೆ, ಇಲ್ಲಿ ಹುಡುಕಿ, ಇಲ್ಲಿದೆ ಅಲ್ವಾ. ನೆಕ್ಸ್ಟ್ ಈಗ 8th ಒನ್ ಕ್ವಶನ್. ಥರ್ಟಿ ಡಿವೈಡೆಡ್ ಬೈ 3 ಆಗಿದೆ. ಸೊ 30 ಈಸ್ ಡಿವಿಡೆಂಡ್, 3 ಈಸ್ ಡಿವಿಸರ್. ಓಕೆ, 3 ಟೇಬಲಲ್ಲಿ ನಮಗೆ 30 ಯಾವಾಗ ಬರುತ್ತೆ, 3 10s 30 ಬರುತ್ತೆ ಅಲ್ವಾ. 3 9s 27 ಆಗುತ್ತೆ. 3 10s ಏನಾಗುತ್ತೆ 30 ಆಗುತ್ತೆ. 3 10s ಏನಾಗುತ್ತೆ 30 ಆಗುತ್ತೆ. ಸೊ 3 10s 30. ಓಕೆ, ಮೈನಸ್ 0 minus 0 0, 3 minus 3 0. ಓಕೆ, 10 ಆನ್ಸರು. ಓಕೆ, ಕೋಶಂಟ್ ಏನು ಬಂದಿದೆ 10. 10 ಎಲ್ಲಿದೆ, ಇಲ್ಲಿ ಇಲ್ಲಿದೆ ಅಲ್ವಾ. ನೆಕ್ಸ್ಟ್ 9th ಒನ್ 81 ಡಿವೈಡೆಡ್ ಬೈ 9. 81 ಡಿವೈಡೆಡ್ ಬೈ 9. ಎಷ್ಟನೇ ಕ್ವಶನ್ ಇದು? ಸೊ 9th. ಸೊ 9th ಕ್ವಶನ್. 9th ಕ್ವಶನ್ ಏನಿದೆ 81 ಡಿವೈಡೆಡ್ ಬೈ 9. ಓಕೆ,
So 81 is dividend place. ಯಾವ ಪ್ಲೇಸಲ್ಲಿ ಇದೆ 81 ಡಿವಿಡೆಂಡ್ ಪ್ಲೇಸು. 9 ಏನಿದೆ ಡಿವಿಸರ್ ಪ್ಲೇಸ್ ಆಗಿದೆ. ಸೊ 9 ಟೇಬಲ್ನ 9th ಮಲ್ಟಿಪ್ಲಿಕೇಶನ್ ಟೇಬಲ್ನ ನಾವು 9ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ 9 9s ಏನಾಗುತ್ತೆ 81. ಸೊ 9 9s 81. 9 ಟೇಬಲ್ ನೋಡಿದ್ರೆ ನಮಗೆ 81 ಯಾವಾಗ ಬರುತ್ತೆ 9 ಟೇಬಲಲ್ಲಿ 9 9s 81. ಓಕೆ, 9 9s 81 ಬರುತ್ತೆ. ಸೊ 9 9s 81 ಮೈನಸ್ 1 minus 1 0, 8 minus 8 0. ಓಕೆ, ಸೊ 9 is the answer. ಓಕೆ, 9 9s 81 ಬರುತ್ತೆ. ಸೊ 9 ಟೇಬಲಲ್ಲಿ ಸೊ ಅದು 9 9s 81 ಬರ್ಕೊಂಡಿದ್ದೀನಿ. ಮೈನಸ್ ಮಾಡಿದ್ದಾದಮೇಲೆ 0 ಬಂದಿದೆ. ಓಕೆನಾ, ಸೊ 9 is a ಕ್ವೋಷನ್ ಮೀನ್ಸ್ ಆನ್ಸರ್. 9 ಎಲ್ಲಿದೆ ಹುಡುಕಿ, ಇಲ್ಲಿದೆ ಅಲ್ವಾ. ಸೊ ಇಲ್ಲಿದೆ ಅಲ್ವಾ. ಸೊ ಇಲ್ಲಿ ನಾವು ಏನು ಮಾಡಬೇಕು, ಇದನ್ನು answer. Okay, 9 is the answer. Next, 10th one question. So 10th one, 72 divided by 9. Okay. So 72 is the dividend. 72 ಏನಾಗುತ್ತೆ ಡಿವಿಡೆಂಟ್ ಆಗುತ್ತೆ. ಸೊ 9 ಏನಾಗುತ್ತೆ ಇಲ್ಲಿ ಡಿವಿಸನ್. ಓಕೆ, 9 ಟೇಬಲಲ್ಲಿ 72 ಬರಬೇಕು. ಯಾವಾಗ ಬರುತ್ತೆ 9 9s ಆದರೂ 81 ಆಯಿತು. ಓಕೆ, 9 7s 63 ಆಗುತ್ತೆ ಅಲ್ವಾ. 9 7s ಏನಾಗುತ್ತೆ 63 ಆಗುತ್ತೆ. 9 8s 72 ಆಗುತ್ತೆ. 9 8s ಏನಾಗುತ್ತೆ 72 ಆಗುತ್ತೆ. 9 8s 72 ಬರುತ್ತೆ, ತಗೋಬಹುದಲ್ವಾ, ತಗೋಬಹುದು. 9 8s 72 ಆಗುತ್ತೆ, ತಗೋಬಹುದಲ್ವಾ. 9 8s 72 ಆಗುತ್ತೆ, ತಗೋಬಹುದು. ಓಕೆ, ಸೊ 9 8s 72 ಮೈನಸ್ 2 minus 2 0, 7 minus 7 0. ಓಕೆ, ಸೊ 8. ಆನ್ಸರ್ ಏನು 8. ಸೊ ಎಲ್ಲಿದೆ ಇಲ್ಲಿ ಈ ಆನ್ಸರು ನೋಡಿ, ಎಲ್ಲಿದೆ ಇಲ್ಲಿದೆ ಅಲ್ವಾ. ಸೊ ಇದನ್ನು ನಾವೇನು ಮಾಡಬೇಕು, ಕಲರ್ ಮಾಡಿ. ಸೊ ಈ ಥರ ನಮಗೊಂದು ರ್ಯಾಬಿಟ್ ಬಂದುಬಿಡುತ್ತೆ. ಓಕೆ, ಸೊ ನೋಡಿ ಪೇಜ್ ನಂಬರ್ 11ಅಲ್ಲಿದೆ, ಈ ಥರ ಡಯಾಗ್ರಾಮ್ ಇದೆ. ಸೊ ಈ ಥರ ನೀವು ಡಿವೈಡ್ ಮಾಡಿ ಆನ್ಸರ್ಸನ್ನು ಫೈಂಡ್ ಮಾಡಿ ಅದಕ್ಕೆ ಕಲರನ್ನು ಹಾಕಿದಾಗ ನಮಗೇನು ಬರುತ್ತೆ, ಈ ಥರ ಒಂದು ರ್ಯಾಬಿಟ್ ಬರುತ್ತೆ. ಓಕೆ, ಸೊ ನಾವು ಸೆಕೆಂಡ್ ಮೇನ್, write the division form using the multiplication table. ಓಕೆ, ಇಲ್ಲಿ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಸಾಲ್ವ್ ಮಾಡಬೇಕಾಗಿದೆ. ಓಕೆ,
ಈಗ ಪೇಜ್ ನಂಬರ್ 10. ಓಕೆ, ಸೊ ಥರ್ಡ್ ಮೇನ್ ಫಸ್ಟ್ ಮಾಡಿದೆ ಯಾಕಂದರೆ ಡಯಾಗ್ರಾಮ್ ಇತ್ತಲ್ವಾ, ಸೊ ಹಾಗಾಗಿ ನಾನು ಥರ್ಡ್ ಮೇನ್ ಫಸ್ಟ್ ಮಾಡಿದ್ದೀನಿ. ನೆಕ್ಸ್ಟು ಡಿವಿಷನ್ ಪ್ರಾಬ್ಲಮ್ಸು ಕೂಡ ನಿಮಗೇನಾಗಿದೆ ಅರ್ಥ ಆಗಲಿ ಅಂತ. ಸೊ ಅದರಲ್ಲಿ ತುಂಬ ಡಿವಿಷನ್ ಮಾಡೋದಿತ್ತಲ್ವಾ, ಸೊ ಹಾಗಾಗಿ ಥರ್ಡ್ ಮೇನ್ ಫಸ್ಟ್ ಮಾಡಿದೆ. ಈಗ ಸೆಕೆಂಡ್ ಮೇನ್ ಮಾಡೋಣ. ಓಕೆ, ಸೊ ಸೆಕೆಂಡ್ ಮೇನಲ್ಲಿ ಫಸ್ಟ್ ಕ್ವಶನ್, 16 girls are there, 2 in each team. How many teams are there? ಇಲ್ಲಿ 16 ಗರ್ಲ್ಸ್ ಇದ್ದಾರೆ, ಇಬ್ಬಿಬ್ಬರಿಗೆ ಒಂದು ಟೀಮ್ ಅಂತ ಮಾಡಿದ್ದಾರೆ. ಎಷ್ಟು ಟೀಮ್ಸ್ ಆಗುತ್ತೆ ಅನ್ನೋದನ್ನು ನಾವು ಫೈಂಡ್ ಮಾಡಬೇಕು. ಓಕೆ, ಸೊ ಮಾಡೋಣ. 16 ಗರ್ಲ್ಸು, ಅದಕ್ಕೆ ಇಬ್ಬಿಬ್ಬರಿಗೆ 2 ಟೀಮ್ ಅಂದರೆ 16 ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಓಕೆ, ಸೊ 16 divided by 2, 16 is ಯಾವ ಪ್ಲೇಸಲ್ಲಿದೆ? ಡಿವಿಡೆಂಟ್ ಪ್ಲೇಸಲ್ಲಿದೆ. ಯಾವ ಪ್ಲೇಸಲ್ಲಿದೆ? ಡಿವಿಡೆಂಟ್ ಪ್ಲೇಸಲ್ಲಿದೆ. 2 ಏನಾಗಿದೆ? ಸೊ ಡಿವಿಸರ್ ಪ್ಲೇಸಿಗೆ ಬರಬೇಕು. ಓಕೆ, ಸೊ ಈಗ 16 2 ಮಲ್ಟಿಪ್ಲಿಕೇಶನ್ ಟೇಬಲಲ್ಲಿ ಯಾವಾಗ ಬರುತ್ತೆ? 2 2s are 4, 2 3s are 6, 2 4s are 8, 2 5s are 10, 2 6s are 12, 2 7s are 14, 2 8s are 16. 2 8s ಏನಾಗುತ್ತೆ? 16 ಆಗುತ್ತೆ. 2 8s 16 ಮೈನಸ್. ಓಕೆ, 6 minus 6 0, 1 minus 1 0. ಓಕೆ, ಸೊ 8 is the answer. 8 is the answer. ಮೀನ್ಸ್ ಎಷ್ಟು ಟೀಮ್ ಆಗಿದೆ? 8 ಟೀಮ್ಸ್. ಓಕೆ, 16 divided by 2, 8 teams. 8 teams. Now, second question. 18 trees are there in a 3 rows. Okay, 18 trees are there in 3 rows. 3 rows ಅಲ್ಲಿ ಈ ಥರ ರೋಸ್ ಇದೆ. 3 rows ಅಲ್ಲೂ ಕೂಡ 18 trees ಇದೆ. ಓಕೆ, 18 trees ಇದೆ. ಸೊ ಹಾಗಾದರೆ ಒಂದು ರೋ ಅಲ್ಲಿ ಎಷ್ಟು ಟ್ರೀ ಬರಬಹುದು ಅನ್ನೋದನ್ನು ನಾವು ಫೈಂಡ್ ಮಾಡಬೇಕು. ಓಕೆ, ಸೊ 18 trees ಡಿವೈಡೆಡ್ ಬೈ 3 rows. ಓಕೆ, 3 rows ಇದೆ. ಇದನ್ನು ಈ ಥರ ಬರ್ಕೊಂಡು 18 3 ಡಿವಿಸರ್ ಪ್ಲೇಸಲ್ಲಿ ಬರೀಬೇಕು. ಸೊ 3 1s are 3, 3 2s are 6, 3 3s are 9, 3 4s are 12, 3 5s are 15, 3 6s ಎಷ್ಟಾಗುತ್ತೆ? 18 ಆಗುತ್ತೆ. 3 6 ಏನಾಗುತ್ತೆ? 18 ಆಗುತ್ತೆ. 3 6 18. ಓಕೆ, 18 ಮೈನಸ್ 8 minus 8 0, 1 minus 1 0. ಓಕೆ, ಸೊ 6 ಟ್ರೀಸ್ ಇದೆ. ಒಂದು ರೋ ಅಲ್ಲಿ ಎಷ್ಟು ಟ್ರೀಸ್ ಇದೆ? 6 ಟ್ರೀಸ್ ಇದೆ. ಓಕೆ, ಸೊ 18 ಡಿವೈಡೆಡ್ ಬೈ 3 is equal to 6 ಟ್ರೀಸ್. ಓಕೆ, ಈ ಥರ ಬರಿಬೇಕು. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ ಅಂದರೆ 36 toffees are there, 4 for each boy. 36 toffees ಇದೆ, ಚಾಕ್ಲೇಟ್ಸು. ಓಕೆನಾ? ಸೊ 4 ಅಂದರೆ ಟಾಫೀಸ್ ಆರ್ ದೇರ್, 4 for each boy. ಒಬ್ಬ ಹುಡುಗಂಗೆ 4 ಚಾಕ್ಲೇಟ್ಸನ್ನು ಹಂಚಿದ್ದಾರೆ. ಓಕೆ, ಒಂದೇ ಒಂದು ಹುಡುಗಂಗೆ ಅಂದರೆ ಒಂದು ಬಾಯ್ಗೆ 4 ಚಾಕ್ಲೇಟ್ಸನ್ನು ಈ 36 ಚಾಕ್ಲೇಟ್ಸಲ್ಲಿ ಹಂಚಿದ್ದಾರೆ. ಓಕೆ, ಹಾಗಾದರೆ ಹೌ ಮೆನಿ ಬಾಯ್ಸ್ ಆರ್ ದೇರ್? ಎಷ್ಟು ಬಾಯ್ಸ್ ಆದರು ಅನ್ನೋದನ್ನು ನಾವು ಫೈಂಡ್ ಮಾಡಬೇಕು. ಓಕೆ, ಸೊ 36 ಡಿವೈಡೆಡ್ ಬೈ 4 ಅಂದರೆ ಹಂಚಿರೋದೆಷ್ಟು? 4 ಚಾಕ್ಲೇಟ್ಸು ಒಬ್ಬ ಹುಡುಗನಿಗೆ. ಸೊ 36ನ ಡಿವಿಡೆಂಟ್ ಪ್ಲೇಸಲ್ಲಿ ಬರಿಬೇಕು, 4ನ ಡಿವಿಸರ್ ಪ್ಲೇಸಲ್ಲಿ ಬರಿಬೇಕು. ಓಕೆ, 4 9s ಏನು ಬರುತ್ತೆ? 4 9s 36 ಬರುತ್ತೆ ಅಲ್ವಾ? 4 9s 36 ಮೈನಸ್ 6 minus 6 0, 3 minus 3 0. ಓಕೆ,
ಸೊ 36 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು ಏನಾಗುತ್ತೆ 9. ಓಕೆ 9 ಬಾಯ್ಸ್, 9 boys, 6 trees. Okay, now fourth question. 10 pieces of bread are there. 10 pieces of bread ಇದೆ ಇಲ್ಲಿ. pieces of bread ಇರುತ್ತಲ್ವಾ, ಡೈಲಿ ನೋಡಿರ್ತೀರಾ ಪೀಸಸ್ ಆಫ್ ಬ್ರೆಡ್ನ. ಓಕೆ, ಸೊ 10 pieces of bread are there. 2 pieces in each sandwich. ಇವರು ಒಂದು ಸ್ಯಾಂಡ್ವಿಚ್ ಮಾಡ್ತಿದ್ದಾರೆ. 10 ಪೀಸಲ್ಲಿ 2 ಪೀಸಸ್ಸು ಒಂದು ಸ್ಯಾಂಡ್ವಿಚ್ ಮಾಡೋಕ್ಕೆ ಯೂಸ್ ಮಾಡಿದ್ದಾರೆ. ಎಷ್ಟು? ಈಗ 10 ಪೀಸ್ ಬ್ರೆಡ್ ಇದೆ ಅಂದರೆ ಎಷ್ಟು ಸ್ಯಾಂಡ್ವಿಚ್ ಮಾಡ್ಬೋದು ಅನ್ನೋದನ್ನು ನಾವು ಇಲ್ಲಿ ಫೈಂಡ್ ಮಾಡಬೇಕಾಗಿದೆ. ಓಕೆ, ಸೊ ಫೋರ್ತ್ ಒನ್ ಅಲ್ವಾ, ಫೋರ್ತ್ 10 pieces of bread divided by 2 piece one sandwich ಗೆ ಅಂದರೆ ಓಕೆ, ಈಗ 10 ಇದೆ, 10ನ ಡಿವಿಡೆಂಡ್ ಪ್ಲೇಸಲ್ಲಿ ಬರ್ಕೊಂಡಿದ್ದೀನಿ, 2ನ ಡಿವಿಸರ್ ಪ್ಲೇಸಲ್ಲಿ ಬರ್ತಿದ್ದೀನಿ. ಓಕೆ, ಈಗ 5 2s ಏನು ಬರುತ್ತೆ, 10 ಬರುತ್ತೆ. 5 2s 10. ಓಕೆ, ಮೈನಸ್ 0 ಮೈನಸ್ 0 0, 1 ಮೈನಸ್ 1 0. ಓಕೆ, 5 ಆನ್ಸರ್. ಅಂದರೆ ಎಷ್ಟು ಸ್ಯಾಂಡ್ವಿಚಸ್ ಮಾಡ್ಬೋದು? 5. ಓಕೆ, 10 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 5 ಸ್ಯಾಂಡ್ವಿಚಸ್. ಫೈವ್ ಸ್ಯಾಂಡ್ವಿಚಸ್ ಮಾಡಬಹುದು. ಸೊ ನೆಕ್ಸ್ಟು ಫಿಫ್ತ್ ಒನ್ ಕ್ವಶನ್. 64 soldiers are there, 8 in each row. ಅಂದರೆ ಈ ಥರ 64 ಸೋಲ್ಜರ್ಸು ಈ ಥರ ನಿಂತಿದ್ದಾರೆ. ಸೊ ಒಂದು ರೋ ಅಲ್ಲಿ ಎಷ್ಟು ಸೋಲ್ಜರ್ಸ್ ಇದ್ದಾರೆ? 8 ಸೋಲ್ಜರ್ಸ್ ಇದ್ದಾರೆ. ಸೊ ಆ ಥರ ಎಷ್ಟು ರೋಸ್ ಆಗ್ಬೋದು ಅನ್ನೋದನ್ನು ನಾವು ಫೈಂಡ್ ಮಾಡಬೇಕು. ಓಕೆ, (64 divided by 8). ಓಕೆ, 8. ಸೊ 64ನ ಡಿವಿಡೆಂಡ್ ಪ್ಲೇಸಲ್ಲಿ ಬರ್ತಿದ್ದೀನಿ, 8ನ ಡಿವಿಸನ್. ಸೊ 8 8s 64 ಆಗುತ್ತೆ. 8 ಟೇಬಲಲ್ಲಿ 8 ಟೈಮ್ಸನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಬರುತ್ತೆ? 64 ಬರುತ್ತೆ. 8 8s 64, 8 8s 64 ಮೈನಸ್ 4 minus 4 0, 6 minus 6 0. ಓಕೆ, ಸೊ 8. ಸೊ 8 ರೋಸ್ ಆಗುತ್ತೆ. ಓಕೆ, 8 ರೋಸ್ ಆಗುತ್ತೆ. 64 divided by 8 is equal to 8 rows. 8 rows. Okay students, division ಚಾಪ್ಟರು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಗ್ರೂಪಿಂಗ್ ಮೆಥಡು, ಮಲ್ಟಿಪ್ಲಿಕೇಶನ್ ಟೇಬಲ್ ಯೂಸ್ ಮಾಡಿಕೊಂಡು ಡಿವೈಡ್ ಮಾಡೋದು. ಸೊ ಯಾವುದಾದ್ರೂ ಒಂದು ಡಯಾಗ್ರಾಮ್ ಕೊಟ್ಟರೆ ಡಿವೈಡ್ ಮಾಡಿ ಅದಕ್ಕೆ ಕಲರ್ ಹಾಕಿ ಅನ್ನೋದು ಎಲ್ಲ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.